ಯಪ್ಪ ಏನು ತಂಡೈತಿ ಇದೇನು ಕಮ್ಮಿ ಆದಂಗೆ ಕಾಣಂಗಿಲ್ಲ, ಬರ್ತಾ ಬರ್ತಾ ಜಾಸ್ತಿ ಆದಂಗೆ ಕಾಣ್ತದೆ ನೋಡಿ. ಎದ್ದು ಕಸ ಹೊಡೆದು ನೀರು ಹಾಕಿ ರಂಗೋಲಿ ಹಾಕಿ ಹೊಸ್ಲಿ ತೊಳೆದು ಚಾ ಎಲ್ಲ ಕೊಟ್ಟು ಇವ್ರಿಗೆ ನಿನ್ನೆ ಪಡ್ಡಿಗೆ ಹಾಕಿದ್ದೆ. ಪಡ್ಡು ಮಾಡ್ಬೇಕು. ನಮ್ಮ ರಕ್ಷಿಗೆ ಪಡ್ಡು ಅಂದ್ರೆ ಭಾಳ ಇಷ್ಟ, ಅದಕ್ಕೆ ನಿನ್ನೆ ನೆನಪು ಮಾಡಿ ಹಾಕಿದ್ದು ನಾನು. ಎಬ್ಸೇನಿಕ್ಕಿನ್ನ ಎಬ್ಬಿಸಿ ಜಾಗಕ್ಕೆ ಹೋಗಿ ಬಾ ಅಂದಿದ್ದೆ, ಬಂದ್ಲ ಇಲ್ಲ. ರಕ್ಷಿತಾ ಎಲ್ಲದ ಅಕ್ಕ, ಅಡುಗೆ ಮನೆಗೂ ಇಲ್ಲಲ್ಲ. ಪಡ್ಡು ಮಾಡ್ತೀನಿ, ಬಿಸಿ ಬಿಸಿ ಪಡ್ಡು ತಿನ್ನುವಂತೆ ಬಾ ಅಂತ ಅಂದ್ಲು. ಓ ಇಲ್ಲದಳನ, ಇಲ್ಲದೇನು ನಾ ಅಡುಗೆ ಮನೆಗೆ ಹೋಗಿದ್ದೆ. ಹೌದು, ಇಲ್ಲಿ ಯಾಕೆ ಮಾಡಕತ್ತಿ, ಅಲ್ಲೇ ಮಾಡೋದು ಬಿಟ್ಟು ಪಡ್ಡು. ಅದ ಸಿಲಿಂಡ್ರ್ ಖಾಲಿ ಆಗೈತೆ ನೋಡು. ಇವತ್ತು ಬೆಳಗ್ಗೆ ಹಂಗೆ ಚಾ ಮಾಡಿದೆ ಯಾಕಪ್ಪ ದೌಡೋತಂದು ನೋಡಕತ್ತಿದ್ದೆ. ಸದ್ಯ ಚಾ ಕುದೀತು, ಚಲೋ ಆತಿಲ್ಲ ಅಂದ್ರೆ ಮತ್ತೆ ಅರ್ಧ ಚಾಕ ಹೋಗಿತ್ತಂದ್ರೆ ಮತ್ತೆ ಒಲೆ ಹಚ್ಚಿ ಇಲ್ಲಿ ಮಾಡ್ಬೇಕಾಗಿತ್ತು. ಹಂಗಾಗಿ ಸಿಲಿಂಡ್ರ್ ಇಲ್ಲಲ್ಲ, ಏನು ಮಾಡೋದು. ಫೋನ್ ಹಚ್ಚಿ ಕೇಳಿದ್ದೆ, ಅಕ್ಕಪಕ್ಕನ ಅವರು ಇಲ್ಲ ಅಂತ ಅಂದ್ರೆ, ಹಂಗಾಗಿ ಮತ್ತಿಲ್ಲೇ ಬಂದು ಮಾಡಾಕತ್ತಿದ್ದು ನೋಡು. ಹೌದೇನಾ? ಅತ್ತೆ ಏನು ಮಾಡಕತ್ತಾರ? ಕರಿಬೇಕಾಗಿತ್ತು ಅವರು, ಬಿಸಿ ಹಾಕಾಕತ್ತೇನಿ, ಹಂಚು ಕಾದೈತಿ, ಇನ್ನೇನು ಹಾಕ್ಬೇಕಷ್ಟ. ಕರಿ, ಮತ್ತು ನಿಮ್ಮ ಭಾವನು ಕರಿ ತಿಂತಾರನ. ಹ್ಞೂನಕ್ಕ ಕರಿತೇನೆ. ಎಲ್ಲದರ? ಓ ಅಂಗಡಿಗಿರ್ಬೇಕನ, ಅಂಗಡಿಗೆ ಹೋಗಿ ಕರೆದು ಬರ್ತಂತಡಿ. ಇವ್ರೇನು ತಿನ್ನಲ್ಲ ಅನ್ನಿಸ್ತೈತಿ, ಇಷ್ಟು ತೌಡೇನು ತಿಂಡಿ ತಿನ್ನಲ್ಲ. ಒಂದು ಅರ್ಧ ತಾಸು ಅಷ್ಟೇ ಚಹಾ ಕೊಡೋದು, ಕೇಳಂಗೆ ಕೇಳಿ ಬರೋದು. ಮತ್ತು ನೋಡು ತಂಗಿಗೆ ಮೊದ್ಲು ಹಾಕ್ಕೊಡ್ತಾರ ಅಂತ ಅಂದ್ರೆ ಏನು ಮಾಡ್ತೇವ, ಇವ್ರೇನು ಅದನ್ನ ಮಾತಾಡೋಕ್ಕೂ ಹೇಸಲ್ಲ. ಅಕ್ಕ ಅವ್ರೇನೋ ಈಗಿನ ಚಹಾ ಕುಡ್ದಾರಂತ, ಮೊದಲೇ ಹೇಳಿದ್ರೆ ತಿಂಡಿ ತಿಂದೆ ಚಹಾ ಕುಡಿತಿದ್ವಲ್ಲ, ಈಗ ಚಹಾ ಕುಡ್ದೇವಿ, ಈಗೇನು ತಿನ್ನಲ್ ತಗ, ನೀವು ತಿನ್ನಿರಿ, ನಾನು ಆಮೇಲೆ ತಿಂತೇನೆ ಅಂತ ಅಂದರು. ಹೌದೇನು? ಕುತ್ಕೋ ಬಾ, ನೀನು ಬಿಸಿ ಬಿಸಿ ಪಡ್ಡು ತಿನ್ನು, ನೀನು ತಿನ್ನೋತ್ತಿಗೆ ಸ್ವಲ್ಪ ನಾನು ಹಾಕ್ಕೊಂಡು ತಿಂತಾನೆ, ಆಮೇಲೆ ಅವ್ರಿಗೆ ಹಾಕ್ಕೊಡ್ತೇನಂತ. ಅಷ್ಟೊತ್ತಿಗೆ 9-9:30 ಆಕತೆ, ಹಾಕ್ಕೊಡ್ತೇನಂತ ತಿಂತಾರೆ. ಹೌದು, ಯಾವಾಗ ಹಾಕಿದ್ದಕ್ಕ ಪಡ್ಡಿಗೆ ನೀನು? ನನಗೆ ಪಡ್ಡು ತಿನ್ನಂಗಾಗಿತ್ತು, ಹೇಳ್ಬೇಕಂದೆ ಮತ್ತು ಹೋಗ್ಲಿ ಬಿಡು, ಒಬ್ಬೊಬ್ರಿಗೆ ಏನು ಮಾಡ್ಕೊಂತಕ್ಕಂಥಲ್ಲ ಅಂತ ಸುಮ್ಮನೆ ಆಗಿದ್ದೆ. ಚಲೋ ಆಯ್ತು, ಹೇಳ್ದಿರಂಗ ಮಾಡಿ ನೀನು. ಇದು ನಿಮಗೆ ಈ ಅಡುಗೆ ಮನೆ ಇರೋದು ಚಲೋ ಆಗೈತಲ್ಲಕ್ಕ. ಎಮರ್ಜೆನ್ಸಿ ಏನಾದರೂ ಮಾಡ್ಬೇಕಂದ್ರೆ ಆರಾಮೇಲೆ ಬಂದು ಮಾಡ್ಬೋದಲ್ಲ. ಎಮರ್ಜೆನ್ಸಿ ಅಂತ ಅಲ್ಲವಾ, ಆಲ್ಮೋಸ್ಟ್ ರೊಟ್ಟಿನೂ ಇಲ್ಲೇ ಮಾಡ್ತೀನಿ, ಅಡುಗೆ ಎಲ್ಲ ಇಲ್ಲೇ ಮಾಡೋದು. ಸಣ್ಣ ಸಣ್ಣ ಕಷ್ಟ ಏನು ಒಲೆ ಹಚ್ಚೋದಂದು ಹಚ್ಚಲ್ಲ ನಾನು. ಚಹಾ ಹಾಲು ಮತ್ತು ಅವನ್ನೆಲ್ಲ ಅಲ್ಲೇ ಕಾಸಿರ್ತೀನಿ. ರೊಟ್ಟಿ ಅನ್ನ ಆಮೇಲೆ ಮತ್ತೇನಾದ್ರು ಮಾಡೋದಿದ್ರೆ ಇಲ್ಲೇ ಮಾಡೋದು ನಾನು. ಹೌದೇನಕ್ಕ? ಅಯ್ಯ, ನಾನೇನು ಅಲ್ಲೇ ಅಷ್ಟು ಅಡುಗೆ ಮಾಡ್ತೀರ ಅಂತ ತಿಳ್ಕೊಂಡಿದ್ದೆ. ಹಾಗಂದ್ರೆ ಸಿಲಿಂಡ್ರ್ ಎಷ್ಟು ತಿಂಗಳಾಕತಿ? ಏನಿಲ್ಲ ಅಂತಂದ್ರೆ ಯಾವಾಗ ಬುಕ್ ಮಾಡಿದ್ರೇನಪ್ಪ ಸಿಲಿಂಡ್ರ್ ಇವ್ರು, ನನಗೂ ಅಷ್ಟು ನೆನಪಿಲ್ಲ. ಆದರೂ ಒಲೆಯಾಗ ಮಾಡಿದ್ದ ಅಡುಗೆ ಟೇಸ್ಟ್ ಅಂತಾರಲ್ಲಕ್ಕ. ಚೆನ್ನಾಗಿನ ಆಕತಿ, ಆದ್ರೆ ಹೇಳಿ ಹಚ್ಚೋದು ಒಲಿ. ಹೌದು, ಹಂಚ್ಕಾದತಿ ಹಾಕ್ಬಿಡ್ತಂತೇಳಿ. ನನಗಂತೂ ಹೊಟ್ಟೆ ಹಸ್ಬಿಟ್ಟೈತಕ್ಕ. ಹೌದಕ್ಕ, ನೀನು ನನ್ನ ಜಲ್ದಿ ಎದಳ್ಸೋದು ಬಿಟ್ಟು 7 ಗಂಟೆ ಆಗಿತ್ತು, ಅವಾಗ ಎಪ್ಸಿ ಅಲ್ಲಕ್ಕ. ಏನು ಮಾಡ್ತಿದ್ದೆ ಎದ್ದಾದ್ರೆ? ನಾನು ಎಷ್ಟು 6:30 ಆಗಿತ್ತು ನೋಡಿ, ನನಗೂ ಎಚ್ಚರಣ ಆಗಿಲ್ಲ. ಇವರೆಲ್ಲ ಎದ್ದು ಅಂಗಡಿ ತೆಗ್ದಿದ್ರು, ಆಮೇಲೆ ಭತ್ತ ಹೊಡೆದು ಬಡ ಬಡ ಕಸ ಹೊಡೆದು ನೀರು ಹಾಕಿ ರಂಗೋಲಿ ಹಾಕಿ ಬಂದೆ. ಅಷ್ಟೊತ್ತಿಗೆ ಇವ್ರಿಗೆ ಚಹಾ ಮಾಡಿಕೊಟ್ನೆ, ಹಾಗೇ ಬಿಡುತ್ತೆ 8-8:30. ಈಗ 9 ಗಂಟೆ ಆಗಕ್ಕೆ ಬಂದೈತಿ. ಯಾಕ ನಿನ್ನೆ ಅಷ್ಟು ಕರೆಕ್ಟ್ ನಿದ್ದಿನ ಆಗಿಲ್ಲಪ್ಪ ನನಗೆ. ಅಕ್ಕ, ನಾಳಿಂದ ನನ್ನ ದೋಡೆ ಬಸಕ್ಕ, ನಾನು ಹೊರಗಿನ ಕಸ ಹೊಡೆದು ನೀರು ಹಾಕಿ ರಂಗೋಲಿ ಹಾಕ್ತಾನೆ, ನೀನು ಒಳಗಿಂದ ಏನಾರ ಮಾಡುವಂಥ ಕೆಲಸ. ಸರಿ ತಗ, ಎಬ್ಬಿಸ್ತಾನಂತ. ಅಕ್ಕ ಎಷ್ಟು ದೊಡ್ಡ ದೊಡ್ಡ ಹಾಕಿ ಅಲ್ಲಕ್ಕ, ಸ್ವಲ್ಪ ಸಣ್ಣ ಹಾಕ. ಯಾಕೆ ದೊಡ್ಡ ಆಗ್ಬಿಟ್ಟು ನೋಡು, ಸ್ವಲ್ಪ ಸ್ವಲ್ಪ ಹಾಕಿದ್ದೆ, ಬಟ್ ಮುಂದಿನ ಸಲ ಸಣ್ಣ ಸಣ್ಣ ಹಾಕ್ತಂತಡಿ. ಆ ಕಡೆ ತಟ್ಟಿ ಅದಾವ ನೋಡು, ಸಿಗಾಕೇನಿ ತಗ. ನಾನು ಇಲ್ಲೆಲ್ಲ ಜೋಡಿಸ್ಬೇಕಂತಾನೆ ಆಗಕತ್ತಿಲ್ಲ, ಆಮೇಲೆ ಇಲ್ಲಾಂದ್ರೆ ನಾಳೆ ಜೋಡ್ಸೋಣಂತ. ಹ್ಞೂನಕ್ಕ, ಪ್ಲೇಟ್ ಇರೋದಾಗ ಇಲ್ಲಾಂದ್ರೆ ಗಂಗಾಳರ ತಗೊಂಡು ಚಟ್ನಿ ಹಾಕ್ಯಂಡು ಬಾ, ಹಾಕ್ತೀನಿ ಬಿಸಿ ಬಿಸಿ ತಿನ್ನುವಂತೆ. ಅಕ್ಕ ಮಸ್ತಾಗ್ಯಾವಕ್ಕ ಪಡ್ಡು. ಅಲ್ಲ ಮಮ್ಮಿ ಮಾಡ್ತಿತ್ತಲ್ಲ, ಸ್ವಲ್ಪ ಎಟ್ಟಾಗ್ಯಾವ ಅಂದ್ರೆ ಚೆನ್ನಾಗಾಗಿದ್ವು, ಬಟ್ ಎಟ್ಟಾಗ್ಯಾವ. ಇಲ್ಲಿ ಒಂಥರ ಮಿದು ಮಸ್ತಾಗ್ಯಾವಕ್ಕ. ಹೌದೇನು? ಚಲೋ ಆಗ್ಯಾವ. ತಿನ್ನು. ಚಟ್ನಿನೂ ಚೆನ್ನಾಗೈತಿ, ಖಾರ ಖಾರ. ನಿಂಬೆಹಣ್ಣು ಹಿಂಡಿದ್ದನಲ್ಲ? ಹಿಂಡಿದ್ದೆ ಅಂದ್ರೆ ದೌಡ ಹೋಗ್ತಿರ್ತೈತಲ್ಲ, ಹಂಗಾಗಿ ನಿಂಬೆಹಣ್ಣು ಹಿಂಡಿದ್ರೆ ಭಾಳ ಮಟ್ಟ ಚೆನ್ನಾಗಿರ್ತೈತೆ, ಅದಕ್ಕೆ. ಮಸ್ತಾಗ್ಯಾವಕ್ಕ ಪಡ್ಡಿನ್ರಿ. ತಿನ್ನು ಬಿಸಿ ಬಿಸಿ ಹಾಕ್ಕೊಡ್ತೇನೆ. ಅತ್ತಿಯರು ಬಂದ್ರೆ ಅನಿಸ್ತೈತಿ. ಅತ್ತಿ? ಬಂದವ. ತಿನ್ನಾಕತ್ತೇನ ರಕ್ಷಿತಾ? ನಾನೇ ತಿನ್ನ ಅಂದೆ, ನೀವನೇ ಕರೆದ್ರೆ ಆಮೇಲೆ ತಿಂತಾನೆ ಅಂದ್ರಂತಲ್ಲ. ಅಕ್ಕಿಗೂ ಅಲ್ಲಿ ದೌಡ್ ತಿಂತಾಳ, 7-8 ಗಂಟೆ ಅಂತ ತಿಂದಿರ್ತಾಳ, ಹಾಗಾಗಿ ನಾನು ಮಾಡಿದೆ. ತಿನ್ಬರ್ರಿ, ನಾನು ಈಗ ಬಿಸಿ ಬಿಸಿ ಹಾಕಕತ್ತಾನೆ, ತಿನ್ಬಿಡ್ರಿ, ಮತ್ತೆ ಆರಿದ್ದಾದ್ರೆ ಚೆನ್ನಾಗಾಗಲ್ಲ. ತಿನ್ಲಿ, ಏನಾಗಂಗಿಲ್ಲ. ನಾವು ಮೊದಲು ತಿನ್ಬೇಕು ಆಮೇಲೆ ತಿನ್ಬೇಕಂತ ಏನಿಲ್ಲಪ್ಪ, ಒಟ್ಟು ಅಷ್ಟೇ ತಿನ್ಬೇಕಷ್ಟ, ಯಾರಾದ್ರೆ ಅಷ್ಟೇ. ಹಾಕೊಟ್ಬಿಡವ, ತಿನ್ಬಿಡ್ತೇನೆ. ಹ್ಞೂನತ್ತೆ, ಅದಕ್ಕೆ ಸುಮ್ಮನೆ ಬಿಸಿ ಬಿಸಿ ತಿಂದ್ರೆ ಒಂದು 4-5 ಜಾಸ್ತಿ ಆದ್ರೆ ಹೋಕ್ಕವ. ನೀವು ತಿಂದು ಅಂಗಡಿಗಿರ್ರಿ, ಅಷ್ಟೊತ್ತಿಗೆ ಇವ್ರನ್ನ ಕಳಿಸ್ರಿ, ಇವ್ರಿಗೆ ಹಾಕೊಡ್ತಾನಂತ ಬಿಸಿ. ಬಂದೆ ತಡಿ ಅಲ್ಲೇ. ರಕ್ಷಿತಾಗ ಹಾಕೋದು ಒಂದು ಉಬ್ಬಿ, ಆಮೇಲೆ ನನಗೆ ಹಾಕೊಂತಿ. ಇಲ್ಲಿ ತಗೋರತ್ತಿ, ಯಾಕೆ ಏನು ಪಡ್ಡು ಅದಾವ, ಇದೊಂದು ಉಬ್ಬಿ ನೀವು ಹಾಕ್ಯಾರಿ, ಮುಂದಿಂದ ಹಾಕ್ತಾನಂತ ನನಗೆ.
ಅದು ತಗೊಳತ್ತಿ ಏನೋ ಭಾಳ ಅದಾವ. ಅಕ್ಕ ಆವಾಗಲೇ 2 ಒಬ್ಬೆ ಹಾಕ್ಬಿಟ್ಟಿದ್ಲೆ. ನಾನೆಲ್ಲ ಇದು 3ನೇ ಒಬ್ಬೆ ಎತ್ತಿ ನಾ ತಿನ್ನೋದು ದೊಡ್ಡ ಮಸ್ತಾಗ್ಯವ. ಹೌದೇನವ? ಹ್ಞೂ, ಬೆಳೆ ಮಕ್ಕಳು ತಿನ್ಬೇಕವ. 2 ಒಬ್ಬೆ ಅಲ್ಲ, 3 3 4 4 ತಿಂತಾರೆ. ನೀನಾರ ಇಷ್ಟು ತಿಂತಿ ಬಿಡು, ನಿಮ್ಮ ಅಕ್ಕಿಂತ ಏನಿಲ್ಲ ನೋಡಲಿ. ಯಾ ನಮ್ನೆ ಈಗ ಕೂಳ್ ಆಗ್ತಾರ ಇಲ್ಲ ಅಂತ ಅಂತಾರೆ ಜನ ಎಲ್ಲ ನೋಡಿದ್ರೆ. ಹಂಗಲ್ಲತ್ತೆ ಅದು. ಒಬ್ಬೊಬ್ರು ಏನು ತಿನ್ನಲಿಲ್ಲ ಅಂದರೂ ದಪ್ಪ ಆಕ್ಕಾರ, ಒಬ್ಬೊಬ್ರು ಎಲ್ಲ ತಿಂದು ಸಹಿತ ತೆಳ್ಳಗಿರ್ತಾರೆ. ನಾನು ಮತ್ತೆ ಈಗಿನ ಸ್ವಲ್ಪ ದಪ್ಪ ಆಗೀನಿ. ಯಾವಾಗ ನಾನು ಇದಕ್ಕಿಂತ ಜಾಸ್ತಿ ತಿಂತಿದ್ದೆ, ಆದರೂ ಬರೀ ತೆಳ್ಳಗೆ ಇರ್ತಿದ್ದೆ. ಎಲ್ಲರೂ ಮಮ್ಮಿಗೆ ಅನ್ನೋರು ಏನು ತೆಳ್ಳಗೆ ಏನು ತಿಂತಾಳೆ ಇಲ್ಲ ಅಂತ. ಆದ್ರೆ ನಾನಿಂತರೂ ಎಲ್ಲರಿಗಿಂತ ನಾನು ಜಾಸ್ತಿ ತಿಂತಿದ್ದೆ. ಈಗಿನ ಕಮ್ಮಿ ಮಾಡೀನಿ, ಆದರೆ ಒಂಚೂರು ದಪ್ಪ ಆಗೀನಿ. ಹೇಳೋರ್ದೇನು ಕೇಳ್ಬೇಕತ್ತಿ, ಹೌದಿಲ್ಲ? ತೆಳ್ಳಗಿದ್ರೆ ತೆಳ್ಳಗದೇವ ಅಂತಾರೆ, ದಪ್ಪಗಿದ್ರೆ ಎಷ್ಟು ದಪ್ಪ ಅದಾಳಲ್ಲ ಅಂತಾರೆ, ಗಿಡ್ಡಕ್ಕಿದ್ರೆ ಗಿಡ್ಡಿದಾಳಲ್ಲ ಅಂತಾರೆ, ಹೈಟ್ ಇದ್ರೆ ಏನವ ಒಂಟೆ ಹಂಗದಾಳಲ್ಲ ಅಂತಾರೆ. ಅವ್ರ ಮಾತು ಯಾಕೆ ಕೇಳ್ಬೇಕು? ಈ ಹುಡುಗಿನ ಜೋರ ಅದಾಳ, ಒಂದ ಮಾತಿಗೆ ಎಷ್ಟು ಮಾತಾಡ್ತಾಳ. ನಮ್ಮಕ್ಕ ಕರೆಕ್ಟ್ ಅದ, ತೆಳ್ಳಗಿಲ್ಲ ದಪ್ಪನೂ ಇಲ್ಲ, ಎಷ್ಟು ಚೆನ್ನಾಗದ. ಇನ್ನು ನಾನು ಸ್ವಲ್ಪ ಒಂಚೂರು ದಪ್ಪ ಆಗಿರೋದು. ಹೌದು ಬಿಡು, ನಾವು ಹಂಗೆಲ್ಲ ಕೇಳಲ್ಲವ ಅವ್ರ ಮಾತು ಇವ್ರ ಮಾತು. ನಿಮ್ಮ ಅಕ್ಕನಾರ ಕೇಳ, ಒಬ್ರು ಮನೆಗೆ ಹೋಗಿ ಮಾತಾಡ್ಕೊಂತ ಕುಂದ್ರಲ್ಲ ನೋಡೋಣ. ನಂದಾತು, ನಾನು ಧಾರಾವಾಹಿ ನೋಡ್ತೀನಿ. ಅದು ಬಿಟ್ಟರೆ ಅಂಗಡಿಗೆ ಜನ ಬಂತಂದ್ರೆ ಅಲ್ಲೋ ಕೊಡೋದು ಮಾಡೋದು ಮಾಡ್ತೀನಿ. ಬಿಸಿ ಬಿಸಿ ಅದಾವಲ್ಲ. ಹೌದು ನೋಡು, ಯಾವಾಗಾರ ಮಾಡಿದೆವು ಒಂಚೂರು ಗಟ್ಟಕ್ಕಿದ್ವು, ಎಷ್ಟು ಮಿದುವಾಗ್ಯಾವ ನೋಡು. ಏನು ನಿಮ್ಮ ತಂಗಿ ಬಂದಾಳ ಅಂದೇನಾರು ಸ್ಪೆಷಲ್ ಆಗಿ ಮಾಡಿ ಏನವ? ಅಯ್ಯ ಅತ್ತಿ, ಹಂಗ್ಯಾಕೆ ಮಾಡಲಿ, ನಾನು ಸುಮ್ಮನೆ ಯಾವಾಗಲೂ ಹಾಕ್ದಂಗೆ ಹಾಕಿದ್ದೆಪ್ಪ. ಅದು ಬೇರೆ ನಾನು ಸ್ವಲ್ಪ ಲೇಟಾಗಿ ನೆನೆ ಇಟ್ಟು ಅಕ್ಕಿನ ಎಲ್ಲಿ ಚೆನ್ನಾಗಿ ಬರ್ತಾವಿಲ್ಲ ಅಂತ ಮಾಡಿದ್ದೆ. ಚೆನ್ನಾಗಾಗ್ಯಾವ ಒಂದ್ಲಿಕ್ಕಿನ. ನಾನು ಹಂಗೆ ಅಂದ್ಬಿಡವ. ಆದರೂ ನಮ್ಮ ಅಕ್ಕರ ಅತ್ತಿ ಭಾರಿ ಸತ್ಯ ಬೆಳೆಸಿ ಮಾತಾಡ್ತಾವ್ರು ನೋಡು. ಸಾಕವ ನನಗೆ. ಇನ್ನು ಒಂದು ಪಟ್ಟು ತಿಂದ್ರು ಎಲ್ವಾ ಅಂತ ಕತೆ. ಇಲ್ಲಿ ಗಂಟ್ಲು ಮಠ ಬಂದತ್ ನೋಡಿ ನನಗಿಂತ. ಸಾಕು, ಕಳಿಸ್ತೇನೆ ತಗ ಇವನಿಗೆ ಮಾಡ್ಕೊಡುವಂತೆ ಚಲೋಗ್ಯವ. ಹೂನತ್ತಿ, ಕಳಿಸ್ರಿ ಇವ್ರನ್ನ. ಪ್ರಶಾಂತ, ಇಲ್ಲದೇನ? ನಾನು ಅಂಗಡಿಗೆ ನಿಂತು ಮಾಡಿದ್ದೆ. ಯಾಕೆ ಗಿರಕಿಲ್ಲ, ನೀರು ಬಂದು ಕುಂದ್ಬಿಟ್ಟು? ಹೌದೇನಾ? ಹೋಗ್ಲಾ, ಬಿಸಿ ಬಿಸಿ ಪಡ್ಡ ಆಗೋದ ನೋಡು. ತಿನ್ನು ಮಸ್ತ್ ಆಗ್ಯವಲ್ಲ. ಯಾವಾಗಾದ್ರೂ ಮಾಡಿ ಸ್ವಲ್ಪ ಗಟ್ಟಿ ಗಟ್ಟಿ ಹಾಕಿದ್ವಲ್ಲ, ಈಗಿಂತ ಬಿದ್ದು ಹೋಗಿ ಒಂದು ಹತ್ತದಂಗೆ ಆಗೈತೆ ನೋಡಿ. ತಿಂದು ಆಮೇಲೆ ತಿಂತಾನಂತ ಬಿಡವ. ಹೋಗಲ್ಲ, ಆಮೇಲೆ ಮತ್ತೇನು ಆಗ್ಲಾಗ್ಲಿ ಒಳ್ಳೆ ಹೆಚ್ಚು ಅಂತ ಕುಂದಿರ್ತಾಳಕ್ಕಿ. ಹೋಗು, ಇಲಾಕೆ ಬರಲ್ಲ ಇಲ್ಲಾಂದ್ರೆ. ಅಕ್ಕೆ ಬಂದ್ಬಿಡು ಇಲ್ಲೇ. ನನಗೂ ಸಾಕಕ್ಕ. ಪೂಜಾ, ಒಂದು ಪ್ಲೇಟ್ನಾಗ ಹಾಕೊಡವ. ಅಲ್ಲೇ ತಿಂತಾನಂತ, ಅಲ್ಲೇ ಕೊಟ್ಟು ಬರ್ತೇನೆ. ಎಲ್ಲದಾರೆ? ಅಂಗಡಿಗೆ ಅದಾರ? ಇಲ್ಲ ಇಲ್ಲೇ ಪಡ್ಸಲಾಗ ಕುಂತಾನೆ ಟಿವಿ ನೋಡ್ಕೊಂತ. ಜನ ಇಲ್ಲ ಅಂತ ಹಂಗಾಗಿ ಕರೆದು ಕೇಳಿಸ್ತೈತಿ, ಅದಕ್ಕೆ ಇಲ್ಲೇ ಕುಂತಾನೆ ಅಂದ. ಹೊರಗೆ ತಿಂತಾನೆ ಅಂತ ಕೊಡು. ಹೌದೇನಾ? ರಕ್ಷಿತಾ, ಹಾಕೊಡ ಅಲ್ಲಿ ಪ್ಲೇಟ್ ತಗೊಂಡು. ಇದನ್ನೊಂದಿಟ್ಟು ಧೂಳು ಹೊಡ್ತಾಳ ಆಯ್ತು. ಯಾಕ ನೀವು ಹೋಗಿದ್ದಲ್ಲ ಅವಾಗ, ನಾನು ಕಲೀಲೇ ಇಲ್ಲವ ಮಾಡ್ಕೊಳಕ. ನೀನಿದ್ದ ಹೊಡಿದಿರ್ತಿ ಬಿಡು. ಒಂದು 3 4 ದಿನ ಆಯ್ತಲ್ಲ, ಹಂಗಾಗಿ ಹೊಲಸ್ಕೊಳಕತೈತಿ. ಆಯ್ತು ತಗರಿ. ನಾನು ಆಗಲೇ ಹಂಗೆ ಅಂದೆ ರಕ್ಷಿತಾಗ, ಇನ್ನು ಸ್ವಲ್ಪೆಲ್ಲ ಕ್ಲೀನ್ ಮಾಡ್ಕೋಬೇಕಂದು. ಆಮೇಲೆ ನಾನೇ ತಿಂಡಿ ತಿಂದು ಅಡುಗೆ ಎಲ್ಲ ಮಾಡ್ತೇನೆ. ಇವತ್ತರ ನಾಳೆ ಅನ್ಕೊಂಡು ಅಲ್ಲಿ ಒದವಲತ್ತಿ ಸ್ವಲ್ಪ ಸಾಮಾನು ಅವ್ನು ತಂದು ಇಲ್ಲೇ ಇಟ್ಬಿಡ್ಬೇಕು. ಇಲ್ಲಾಂದ್ರೆ ಏನು ಬೇಕಂದ್ರೆ ಮತ್ತು ಒಂದು ಲೋಟ ಬೇಕಂದ್ರೆ ಅಲ್ಲೇ ಹೋಗಿ ತಗೋಬೇಕು. ಹಂಗಾಗಿ ಅಲ್ಲಿ ಸ್ವಲ್ಪ ಇರಲಿ, ಇಲ್ಲಿ ಸ್ವಲ್ಪ ಇಟ್ಕೋಬೇಕು. ನೋಡು, ನನಗೆ ಹೆಂಗೆ ಅನುಕೂಲ ಆಗತ್ತೆ ಹಂಗೆ ಮಾಡ್ಕೆ. ನಿಮ್ಮ ತಂಗಿ ಬಂದಾಳ ಹೆಂಗೆ? ಈಗ ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊಂಡು ಏನೇನು ಜೋಡಿಸ್ಕೊಂಬಿಡು. ಹೂನತ್ತಿ, ತಗರತ್ತಿ. ಕೊಡವ. ಭಾವ ಇಲ್ಲ ಬಂದು ತಿನ್ನೋದು ಬಿಟ್ಟು ಮತ್ತೆ ಅಲ್ಲಿ ತಿನ್ನಕತ್ತದ ನೋಡು. ಹೋಗ್ಲಿ ಬಿಡು, ಟಿವಿ ನೋಡ್ಕೊಂತ ತಿಂತಾರಣ, ತಿನ್ನಲಿ. ಅಕ್ಕ, ಇನ್ನೊಂದು 2 ಒಬ್ಬಿ ಭಾವಾಗ ಹಾಕ್ಕೊಡ. ನಿನಗೆ ನಾನು ಹಾಕ್ಕೊಡ್ತೀನಿ, ಬಿಸಿ ನೀನೇ ತಿನ್ನಿ. ಹೋಗ್ಲಿ ಬಿಡ, ಮತ್ತೆ ಹಾಕ್ಯಂತ ಕುಂದಿರ್ತಿ. ಬೇಡ, ನಾನು ಹಾಕ್ಯಂತಂತದ. ಅಕ್ಕ ಪ್ಲೀಸ್ ಅಕ್ಕ, ಹಾಕ್ತೆ ನಾನು. ಬ್ಯಾಡೆ, ಭಾಳ ಹೊತ್ತಕತಿ. ಈಗ ಅವರು ತಿಂಡಿ ತಿಂದ್ರಲ್ಲ, ಚಹಾ ಮಾಡ್ಬೇಕು. ಮತ್ತೇನು ಎದ್ದೋಗ್ಲಿ ನಾನು. ಅಡುಗೆ ಮನೆಯಾಗ ಅಲ್ಲಿ ಚಾದ ಡಬರಿ ಐತಿ. ನೀರು ಕುಡಿಯೋ ಲೋಟ ತಗೊಂಡು ಒಂದು ಅರ್ಧ ಲೋಟ ನೀರು ಹಾಕು. ಅದಕ್ಕೆ 2 ಸಕ್ಕರೆ, 2 ಸ್ಪೂನ್ ಚಹಾ ಪುಡಿ, ನೀರು ಹಾಕಿದ್ರೆ ನೋಡು, ಆ ಲೋಟದಿಂದ ಹಾಲು ತಗೊಂಬಂದ್ಬಿಡಿ. ಇಲ್ಲೇ ಮಾಡಿಬಿಡ್ತೀನಿ. ಚಹಾ ಡಬರಿ ಎಲ್ಲೈತೆ ಅಲ್ಲಿ ಹತ್ತಿ ಐತೆ ನೋಡಿ, ಕೇಳಿ ಹೇಳ್ತತಿ. ಅಲ್ಲಿ ಲೋಟ, ನೀರು ಕುಡಿಯೋ ಲೋಟ ಯಾವ್ದು ಇರ್ತಾವಲ್ಲ, ಒಟ್ಟು ನೀನು ಯಾವ ಲೋಟದಿಂದ ನೀರು ಹಾಕ್ತಿ ಅದರಿಂದ ಹಾಲು ತಗೊಂಬ. ಎಲ್ಲರೂ ತಿಂದ್ರೆ ನಾನು ಬೇಕದೀನಿ. ನಾನು ತಿಂದ್ರೆ ಮುಗಿತೈತಿ. ನನಗೇನು 2 ಒಬ್ಬಿ ಸಾಕು, ಪಡ್ಡು ಭಾಳ ತಿನ್ನಂಗಾಗಲ್ಲ ನನಗೇನು. ಚಹಾ ಒಂದು ಮಾಡಿಕೊಟ್ಟೆ ಅಂದ್ರೆ ಬೆಳಗ್ಗೆ ಕೆಲಸ ಮುಗಿತೈತಿ. ಮಧ್ಯಾಹ್ನ ನೋಡ್ಬೇಕು, ರೊಟ್ಟಿ ಏನು ಮಾಡೋಕ್ಕೋಗಲ್ಲ, ಯಾವ್ದಾರು ರೈಸ್ ಮಾಡಿಬಿಡ್ತೀನಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಯಾರೆಲ್ಲ ನೋಡ್ತಿದ್ದೀರಾ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಹಾಗೂ ಯಾರೆಲ್ಲ ಹೊಸದಾಗಿ ನೋಡ್ತಿದ್ದಾರೋ ಪ್ಲೀಸ್ ಫ್ರೆಂಡ್ಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ತುಂಬ ಇಂಪಾರ್ಟೆಂಟ್. ಪ್ಲೀಸ್ ಫ್ರೆಂಡ್ಸ್, ಪ್ಲೀಸ್ ಆದಷ್ಟು ನೋಡಿ ಸಪೋರ್ಟ್ ಮಾಡಿ, ಮತ್ತು ಹೈಪ್ ಪಾಯಿಂಟ್ಸ್ ಕೊಡಿ. ಓಕೆ, ಮತ್ತು ನಾಳಿನ ವಿಡಿಯೋದೊಂದಿಗೆ ಸಿಗ್ತೀನಿ. ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.